6-2 ಮತ್ತು ಕರ್ವ ಚಿತ್ರಗಳ ಮೂಲಕ ಕನ್ನಡ ಚಿತ್ರರಂಗದಲ್ಲಿ ಅಚ್ಚರಿ ಮೂಡಿಸಿದ ನಿರ್ದೇಶಕ ನವನೀತ್. ಈಗ ನವನೀತ್ ನಿರ್ದೇಶನದ ಮತ್ತೊಂದು ಚಿತ್ರ ಬಕಾಸುರ ರೆಡಿಯಾಗ್ತಿದೆ. ರವಿಚಂದ್ರನ್ ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಳ್ತಿದ್ದಾರೆ ಎಂಬುದನ್ನ ಮೀರಿ ಇಲ್ಲಿ ರವಿಚಂದ್ರನ್ ಬಹು ದೊಡ್ಡ ಬಿಸಿನೆಸ್ ಮ್ಯಾನ್ ಆಗಿ ನಟಿಸಿದ್ದಾರೆ ಎನ್ನುವ ಸುದ್ದಿ ಸ್ವತಃ ಚಿತ್ರತಂಡದಿಂದ ಹೊರಬಿದ್ದಿತ್ತು. ಆದರೆ ರವಿಚಂದ್ರನ್ ಈ ಚಿತ್ರದಲ್ಲಿ ಬಿಸಿನೆಸ್ ಮ್ಯಾನ್ ಆಗಿ ಮಾತ್ರವಲ್ಲದೆ ನೆಗೆಟಿವ್ ರೋಲ್ ಪ್ಲೇ ಮಾಡ್ತಿದ್ದಾರೆ ಎನ್ನುವುದು ಅಸಲಿ ವಿಚಾರ. ಈವರೆಗೆ ಕನಸುಗಾರ ಕೈಗೆತ್ತಿಕೊಂಡಿರೋದೆಲ್ಲವೂ ಸವಾಲಿನ ಪಾತ್ರಗಳೇ. ಲವರ್ ಬಾಯ್ ಆಗಿ ಕಾಣಿಸಿಕೊಂಡಾಗಲೂ ತಂದೆಯ ಪಾತ್ರ ಮಾಡಿದಾಗಲೂ ಅದರಲ್ಲೇನೋ ವಿಭಿನ್ನತೆ ಇದ್ದೇ ಇತ್ತು. ಅಂತೆಯೇ ಬಕಾಸುರ ಚಿತ್ರದಲ್ಲಿ ಕೂಡ ರವಿಚಂದ್ರನ್ ವಿಲನ್ ಲುಕ್ ನೋಡುಗರಿಗೆ ರುಚಿಸಿದರೆ ಸಾಕು. ತಮಿಳು ಮತ್ತು ತೆಲುಗು ಚಿತ್ರರಂಗದಲ್ಲಿ ಹೀರೋ ಆಗಿ ಮೆರೆದ ಎಷ್ಟೋ ಜನ ವಯಸ್ಸಾಗುತ್ತಿದ್ದಂತೆ ವಿಲನ್ ಪಾತ್ರಗಳನ್ನ ಒಪ್ಪಿಕೊಂಡು ಅದರಲ್ಲೂ ಮಿಂಚಿದ ಉದಾಹರಣೆಗಳಿವೆ. ರವಿಚಂದ್ರನ್ ಕೂಡ ಈಗಾಗಲೇ ತಂದೆಯಾಗಿ ಕೆಲವಾರು ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಬಕಾಸುರ ಬಿಡುಗಡೆಯಾದ ನಂತರ ರವಿ ವಿಲನ್ ಪಾತ್ರದಲ್ಲಿ ಬ್ಯುಸಿಯಾದರೂ ಅಚ್ಚರಿಯಿಲ್ಲ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಮತ್ತಷ್ಟು ಸ್ಯಾಂಡಲ್ವುಡ್ ಅಪ್ಡೇಟ್ಸ್ಗಾಗಿ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.